ಇನ್ನು ಎಷ್ಟು ದಿನ ತಗೊಳ್ತೀರಿ ಕೇಸ್ ಕ್ಲೋಸ್ ಮಾಡಕ್ಕೆ? ಸಸ್ಪೆಕ್ಟ್ ಲಿಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನ 1 ವೀಕ್ ಟೈಮಲ್ಲಿ ಫೈಲ್ ನಿಮ್ ಕೈ ಸೇರುತ್ತೆ. ಗೌಡ, ನಾನ್ ನಿಮ್ಮನ್ನ ಅಪರಾಧಿನ ಕಂಡುಹಿಡಿಯಕ್ಕೆ ಹೇಳಿಲ್ಲ ರೀ, ಬೇಗ ಕೇಸ್ ಕ್ಲೋಸ್ ಮಾಡಕ್ ಹೇಳಿದ್ದು. ಇನ್ 3 ದಿನದಲ್ಲಿ ಕೇಸ್ ಮುಗಿಬೇಕಷ್ಟೇ, ಇಲ್ಲಾಂದ್ರೆ ಗೊತ್ತಲ್ಲ ನೀರಿಲ್ಲದ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನಿನ್ನೂ ಅಷ್ಟೇ ಅಲ್ರೋ ಅವನ್ನ. ಏನಪ್ಪ ನೋಡಕ್ ಒಳ್ಳೆ ತರ ಕಾಣ್ತಿದೀಯ, ಇದೆಲ್ಲ ಬೇಕಿತ್ತ ನಿನ್ಗೆ? ಸರಿ, ಬೆಳ್ಳಟ್ಟಿಲಿ ಎಷ್ಟು ಕೊಲೆ ಮಾಡಿದೀಯಾ? ನೆಟ್ಟ ಕುತ್ಕೊಳ್ಳಲೇ. ರಾಮಣ್ಣ, ಬೆಳ್ಳಟ್ಟಿಲ್ ನೀನೇ ತಾನೇ ಕೊಲೆ ಮಾಡಿರೋದು? ಇಲ್ಲ ಸರ್, ಇಲ್ಲ. ನಾನು ಊರಿಂದ ಆಚೆ ಇರೋ ಒಂಟಿ ಮನೇಲಿ ಇದ್ದೀನಿ ಸರ್. ನನ್ ಮಗನಿಗೆ ಸರಿ ಸರ್. ನೀರು ಊಟ ಏನು ಕೊಡ್ಬೇಡ್ರಿ. ಸರಿ ಸರ್. ಗೊತ್ತಲ್ಲ, ಈ ಕೇಸ್ ಕ್ಲೋಸ್ ಆದ್ರೆ ಆಯ್ತು ಸರ್, ನನಗೆ ಪ್ರಮೋಷನ್ ಸಿಗುತ್ತೆ. ಯಾಕೆ ರಮಣ ಕಷ್ಟಪಡ್ತಿದ್ಯಾ? ಹೊಡೆದು ಸಾಯಿಸ್ಬಿಡ್ತಾರ ಕಣಪ್ಪ, ಮಾಡಿದ್ರು ಒಪ್ಕೊಂಡ್ಬಿಡು. ಇಲ್ಲ ಸರ್, ಇಲ್ಲ ಸರ್. ರಮಣ, ರಾಮಣ್ಣ, ಈ ಖಂಡಿತ ಜ್ಞಾಪಕ ಬಂದಿರ್ಬೇಕಲ್ವಾ? ನೀವೊಂದು ಫೋನ್ ಮಾಡಿದ್ರೆ ನಾನೇ ಬೆಂಗಳೂರಿಗೆ ಬರ್ತಿದ್ನಲ್ಲ ಸರ್. ಇರ್ಲಿ ಬಿಡಿ, ಕಮಿಷನರ್ ಫೋನ್ ಮಾಡಿದ್ರು, ನೀವ್ ಯಾವ್ದೋ ಕೇಸ್ ಮೇಲೆ ವರ್ಕ್ ಮಾಡ್ತಿದ್ದೀರಾ, ಹೆಲ್ಪ್ ಮಾಡಿ ಅಂತ ಅಂದ್ರು. ಅದೇ ನಡೀತಾ ಇದೆ ಸರ್, ಅದು ಈಗ ಮುಗಿತಾ ಬರ್ತಾ ಇದೆ. ಐ ಸಿ. ಈ ಶುಕ್ರವಾರನೇ ಕೇಸ್ ಕ್ಲೋಸ್ ಮಾಡ್ಬಿಡ್ತೀವಿ ಸರ್. ಸರ್ ರೇ, ಸಾಕ್ ನಿಲ್ಲಿಸ್ರಿ, ಎಷ್ಟ್ರಿ ಹೊಡಿತೀರಾ? ಈ ಸಸ್ಪೆಕ್ಟ್ ನ ಎಲ್ಲೋ ನೋಡ್ದಂಗಿದೆಯಲ್ಲ, ಇಟ್ಸ್ ಅ ವೆರಿ ಫ್ಯಾಮಿಲಿಯರ್ ಫೇಸ್. ಕೇಸಲ್ಲಿ ಏನಾದ್ರು ಆ ಸಸ್ಪೆಕ್ಟ್ ಮುಖ ತೋರಿಸ್ರಿ. ಕರಿತಾ ಇದಾರೆ, ಹೇಳಲೇ ಸರ್. ಇವ್ನ್ ಎಷ್ಟು ಹೊಡೆದ್ರೆ ಹೇಳ್ತಾ ಇಲ್ಲ ಸರ್. ಇರಿ ಸರ್, ಇವನಿಗೆ ಮಾಡ್ತೀನಿ.